ಕಾರ್ಮಿಕರಿಗೆ ನೀಡುವ ಟಿಫಿನ್ ಊಟ ಕಳಪೆ ಗುಣಮಟ್ಟ ಹೊಂದಿದೆ. ಇದರಿಂದ ಪೌರ ಕಾರ್ಮಿಕರು ಆರೋಗ್ಯ ಸ್ಥಿತಿ ಕ್ಷೀಣಿಸುತ್ತಿದೆ. ಆದ್ದರಿಂದ ಅಧಿಕಾರಿಗಳು ಖುದ್ದಾಗಿ ಪ್ರತಿನಿತ್ಯ ಪೌರ ಕಾರ್ಮಿಕರೊಂದಿಗೆ ಟಿಫಿನ್ ಸವಿದಾಗ ಮಾತ್ರ ರುಚಿ ತಿಳಿಯುತ್ತದೆ. ಆದ್ದರಿಂದ ಅಧಿಕಾರಿಗಳು ಜನಪ್ರತಿನಿಧಿಗಳು ಇತ್ತ ಕಡೆ ಗಮನ ಹರಿಸಬೇಕು ಎಂದು ರೈತ ಹೋರಾಟಗಾರ್ತಿ ಜಯಲಕ್ಷ್ಮಿ ನಗರಸಭೆ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರೈತರ ಸಂಘದ ಅಧ್ಯಕ್ಷೆಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇಲ್ಲಿ ನಗರಸಭೆ ಅವರು ಸ್ಕಾಲರ್ಶಿಪ್ ಅನ್ನ ಕೊಡ್ತಾ ಇಲ್ಲ. ನಗರಸಭೆಯಲ್ಲಿ ಕೆಲಸ ಮಾಡುತ್ತಿರುವಂಥ ಕಾರ್ಮಿಕರಿಗೆ ಉತ್ತಮವಾದಂಥ ಆಹಾರವನ್ನ ಕೊಡ್ತಾ ಇಲ್ಲ. ಅದು ಊಟ ಕೊಡ್ತಾ ಇದ್ದಾರೆ ಅಂದರೆ ಅದರಲ್ಲಿ ಏನಿದೆ, ತರಕಾರಿ ಅನ್ನೋದಿಲ್ಲ, ಏನಿಲ್ಲ. ಮೊಟ್ಟೆ ಕೊಡಬೇಕಂತ ಆದೇಶ ಇದ್ರೂ ಕೂಡ ಯಾವುದೇ ಒಂದು ಮೊಟ್ಟೆಯನ್ನು ವ್ಯವಸ್ಥೆನೂ ಮಾಡ್ತಾ ಇಲ್ಲ. ಈ ಸ್ಕಾಲರ್ಶಿಪ್ ಬಗ್ಗೆ ಇವರು ಸತತವಾಗಿ ಹೋರಾಟ ಮಾಡ್ತಾ ಇದ್ರು ಕೂಡ ಇದ್ರ ಬಗ್ಗೆ ಏನು ಅನ್ನೋದು ಸೂಕ್ತ ಕ್ರಮ ತಗೊಂಡಿದ್ದೀರಾ? ಇದನ್ನ ನಗರಸಭೆಯಲ್ಲಿ ಗೆದ್ದಿರುವಂತಹ ಎಲ್ಲ ಸದಸ್ಯರು ಕೂಡ ಇದ್ರ ಬಗ್ಗೆ ಎಚ್ಚರಿಕೆ ವಹಿಸ್ಕೊಂಡು ಇದಕ್ಕೆ ಏನು ಅನ್ಯಾಯ ಆಗೈತೋ ನ್ಯಾಯ ಅನ್ನೋದು ನೀವು ದೊರಕಿಸ್ಕೊಟ್ಟಿಲ್ಲ ಅಂದರೆ ನಮ್ಮ ಸಂಘಟನೆ ರೈತರ ಸಂಘಟನೆ ಮುಖಾಂತರ ನಾವು ಹೋರಾಟ ಮಾಡೋಕ್ಕೆ ಸಿದ್ಧವಾಗಿದ್ದೀವಿ. ದಯವಿಟ್ಟು ಎಲ್ಲ ನಗರಸಭೆಯ ಸದಸ್ಯರು ಹಾಗೂ ಅಧಿಕಾರಿಗಳು, ಮಾನ್ಯ ಶಾಸಕರಾಗಿರುವಂತಹ ರಘುಮೂರ್ತಿ ಸರ್ ಅವರು ಇದ್ರ ಬಗ್ಗೆ ಸೂಕ್ತ ಕ್ರಮವನ್ನು ಕೈಗೊಳ್ಳಬೇಕಂತ ತಮ್ಮಲ್ಲಿ. ನಗರದಲ್ಲಿ ಎಲ್ಲರಿಗಿಂತ ಮುಂಚೆಯೇ ಎದ್ದು ನಗರದ ಸ್ವಚ್ಛತಾ ಕಾರ್ಯ ಆರಂಭಿಸುವ ಪೌರ ಕಾರ್ಮಿಕರು ಮಳೆ ಚಳಿ ಲೆಕ್ಕಿಸದೆ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿರುತ್ತಾರೆ. ಇವರಿಗೆ ಬೆಳಗಿನ ಉಪಹಾರ ಎಂದು ನಗರಸಭೆ ಅಧಿಕಾರಿಗಳು ಪೌರ ಕಾರ್ಮಿಕರಿಗೆ ನಿಷೇಧಿತ ಪ್ಲಾಸ್ಟಿಕ್ ಕವರ್ ಹಾಕಿ ಪೇಪರ್ನಲ್ಲಿ ಕಟ್ಟಿದ ಪೊಟ್ಟಣ ನೀಡುತ್ತಾರೆ. ಅದು ರುಚಿ ಇಲ್ಲದೆ ಕುಳಿತುಕೊಳ್ಳಲು ಸರಿಯಾದ ಜಾಗವಿಲ್ಲದೆ ನಗರದ ಬೀದಿ ಚರಂಡಿ ಪಕ್ಕ ಕುಳಿತು ತಿನ್ನುತ್ತಾರೆ. ಪೌರ ಕಾರ್ಮಿಕರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಅಗತ್ಯ ಮೂಲಭೂತ ಸೌಲಭ್ಯಗಳನ್ನು ಸರಿಯಾಗಿ ನೀಡುತ್ತಿಲ್ಲ ಎಂಬ ಆರೋಪಗಳು ಕೇಳಿಬರುತ್ತವೆ. ಪೌರ ಕಾರ್ಮಿಕರ ಸಮಸ್ಯೆಗಳ ಬಗ್ಗೆ ರೈತ ಹೋರಾಟಗಾರ್ತಿ ಜಯಲಕ್ಷ್ಮಿ ನಗರಸಭೆ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. 2021 ಅಲ್ಲಿಂದ 22ನೇ ಇಸ್ವಿಯಿಂದ ಕೂಡ ಸ್ಕಾಲರ್ಶಿಪ್ಗೆ ಇವರು ಸತತವಾಗಿ ಹೋರಾಟ ಮಾಡಿ ಹಾಕ್ತಾ ಇದ್ದಾರೆ. ಇವರಿಗೆ 2025 ಬಂದರೂ ಕೂಡ ಇವರು ಪೌರ ಕಾರ್ಮಿಕರ ಮಕ್ಕಳಿಗೆ ಒಂದು ನ್ಯಾಯ ಅನ್ನೋದು ಸಿಕ್ಕಿಲ್ಲ. ಇದ್ರ ಬಗ್ಗೆ ಏನನ್ನೋದು ಸೂಕ್ತ ಕ್ರಮ ತಗೊಂಡಿದ್ದೀರಾ ಅಂತ ನಾನು ನಗರಸಭೆಯಲ್ಲಿ ಹೋಗಿ ಕೆಲವೊಂದು ಅಧಿಕಾರಿಗಳನ್ನ ಕೇಳಿದಾಗ ಮೇಡಮ್ ನಾವು ಇದ್ರ ಬಗ್ಗೆ ನಾವು ತಗೊಂಡಿದ್ದೀವಿ ಅಂತ ಹೇಳ್ತಾರೆ ಹೊರತು ಸ್ಯಾಂಕ್ಷನ್ನೇ ಮಾಡ್ಕೊಡ್ತಾ ಇಲ್ಲ. ಇವ್ರಿಗೆ ನ್ಯಾಯ ಅನ್ನೋದು ಏನನ್ನೋದು ಒದಗಿಸ್ತಿಲ್ಲ. ಇವ್ರ ಸಮಸ್ಯೆ ಕೇಳೋರು ಯಾರು? ಆಮೇಲೆ ಪೌರ ಕಾರ್ಮಿಕರಿಗೆ ಮಕ್ಕಳದು ಒಂದೇ ಅಲ್ಲ, ಪ್ರತಿಯೊಬ್ಬ ಪೌರ ಕಾರ್ಮಿಕರಿಗೆ ಎಲ್ಲ ವ್ಯವಸ್ಥಿತವಾಗಿ ಕೊಡಬೇಕು ಅಂತ ಎಲ್ಲ ಬಹಳ ಇದಾವೆ. ಅವನ್ ಯಾವನು ನಮಗೆ ಸ್ಯಾಂಕ್ಷನ್ ಮಾಡ್ಕೊಡ್ತೀವಿ. ಇದ್ರ ಬಗ್ಗೆ ಏನ್ ಸೂಕ್ತ ಕ್ರಮ ತಗಂತೀರಾ ಸರ್? ನೀವು ನಗರಸಭೆಯಲ್ಲಿ ಇದೀರಲ್ಲ, ಸದಸ್ಯರನ್ನ ಗಮನಿಸೋದೇನಿದೆ? ಸವಲತ್ತುಗಳು ಕೊಡ್ತಾ ಇಲ್ಲ. ಇಲ್ಲಿ ಊಟದ ಟೈಮಲ್ಲಿ ಬಂದು ಯಾರನ್ನ ಒಬ್ಬ ಅಧಿಕಾರಿಗಳು ಅವ್ರು ಊಟ ಕೊಡ್ತಿದಾರಲ್ಲ, ಅದು ಉತ್ತಮವಾಗೈತಾ, ಅದು ಚೆನ್ನಾಗೈತಾ, ಕಳಪೆ ಐತಾ ಏನನ್ನೋದು ನೀವು ನೋಡ್ತಾ ಇಲ್ಲಲ್ಲ. ಇದು ಡೈಲಿ ಕೆಲಸ ಮಾಡೋ ಪೌರ ಕಾರ್ಮಿಕರಿಗೆ ಡೈಲಿ ಒಂದೊಂದು ಮೊಟ್ಟೆ ಕೊಡಬೇಕಂತ ಆದೇಶ ಇದೆ. ಆದ್ರೂ ಕೂಡ ಅವ್ರಿಗೆ ಏನು ಮೊಟ್ಟೆ ಅನ್ನೋದೇ ಕೊಡ್ತಾ ಇಲ್ಲ. ಊಟ ಕೊಡ್ತಾ ಇದಾರೆ ಅಲ್ಲ, ಅದ್ರಲ್ಲಿ ತರಕಾರಿನೇ ಇಲ್ಲ, ಏನಿಲ್ಲ, ಬರೀ ಅನ್ನಕ್ಕೆ ಬಣ್ಣ ಹಾಕೊಂಬಂದು ತಂದು ಕೊಟ್ಟಿರೋಂತ ಕೆಲಸ ಮಾಡೋರಿಗೆ ಕೊಡ್ತಾರಲ್ಲ, ಅವ್ರ ಆರೋಗ್ಯ ಏನಾಗಬೇಕು? ಇದ್ರ ಬಗ್ಗೆ ಸೂಕ್ತ ಕ್ರಮವನ್ನ ಅಧಿಕಾರಿಗಳೆಲ್ಲ ತಗೊಳ್ಬೇಕಂತ ಈ ರೈತರ ಸಂಘಟನೆ ಮುಖಾಂತರ ನಾನು ಮನವಿ ಮಾಡ್ಕೊಂತ ಇದೀವಿ. ನೀವು ಇದ್ರ ಬಗ್ಗೆ ಸೀರಿಯಸ್ ಆಗಿ ಆಕ್ಷನ್ ತಗೊಂಡಿಲ್ಲ ಅಂದ್ರೆ ಸಂಘಟನೆ ಮುಖಾಂತರ ನಾವು ಇವರಿಗೆ ನ್ಯಾಯವನ್ನ ದೊರಕಿಸ್ಕೊಡ್ತೀವಿ ಅಂತ ಈ ಮೂಲಕ ತಮ್ಮಲ್ಲೆಲ್ಲ ಕೇಳ್ಕೊಂತೇನೆ ನಾನು.